ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಿಫ್ಟ್ ಮಾಡಿಬಿಡ್ತಾರೆ, ಸರ್ಕಾರಿ ಆಸ್ಪತ್ರೆಯಿಂದ ಕ್ಲೋಸೇ ಮಾಡಿಬಿಡ್ತಾ ಇದ್ದಾರೆ. ಜನೌಷಧ ಅಂಗಡಿಗಳು ನಿಷೇಧ ಮಾಡಿಬಿಟ್ಟಿದ್ದಾರೆ. ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ, ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾಯಿತ್ತು. ನೋಡಿ, ಒಂದು ಸ್ಟಂಟ್ಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ರೆ 2,75,000 ಇತ್ತು. ಅದನ್ನು 65,000 ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ. ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ 30% ಕಡಿಮೆ ಮಾಡುವಂಥದ್ದು. ಹೀಗಾಗಿ ಭಾಳ ಒಳ್ಳೆಯದಾಗ್ತಾಯಿತ್ತು ಬಡವರಿಗೆ. ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದನೇ ಆಚೆ ಹಾಕ್ಬಿಟ್ರು, ಆಸ್ಪತ್ರೆ ಬಿಲ್ಡಿಂಗಿಂದನೇ. ಯಾಕೆ ಅಂತ ಯಾರ್ಯಾರು ಕೇಳಿದ್ರಿ, ಆದರೆ ಮೋದಿ ಫೋಟೋ ಐತೆ ಅಂತಂದ್ರೆ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು, ಅದಕ್ಕೆ ಆ ದಿನ ಬೇಡ ಕಣ್ರಿ ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕೆ ಇಲ್ಲಿ ಅಂತ. ಛೇ, ಹೌದಪ್ಪ, ಮೋದಿಯವರು ಈ ದೇಶದ ಪ್ರಧಾನಿ, ಹಾಕ್ಕೋತಾರೆ. ನಾಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಕಿತ್ತಾಕ್ಬಿಡ್ತೀರೋ ನೀವು? ಆಗಲೂ ಹಾಕ್ಕೋಬೇಕಲ್ಲ. ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೇಚೆ ಯಾರಿಗೂ ಒಳ್ಳೆಯದಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ. ಆಮೇಲೆ ಈಗಾಗಲೇ ನೋಡಿ, ಕರೋನಾ ಮೈಸೂರಲ್ಲೇ 3 ಜನ ಸೀರಿಯಸ್ ಆಯಿತು. ಕರೋನಾ ಉಲ್ಬಣ ಆಗ್ತಾಯಿದೆ ದಿನೇ ದಿನೇ. ಮನುಷ್ಯನ ಮಹಾವೈರಿ ಕರೋನಾ. ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಂಸ್ಮರಣೆ. ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಬೇಕು. ಏನು ಹಾಸಿಗೆಗಳಿದ್ದಾವ, ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದ್ದಾವ, ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದ್ದಾವ. ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ 30 ಜನ ಸತ್ತು. ಅವ್ರು ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ. ಅದೇನೇನೆಲ್ಲ ಬೊಗಳೆ ಬಿಟ್ಬಿಟ್ಟು ಬಂದರು, ಏನೂ ಆಗಿಲ್ಲ ಇನ್ನು. ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟುವಂಥದ್ದಕ್ಕೆ ತಾವು ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ.